ನಾಗಮಂಗಲ ಗಲಭೆಗೂ ಮುಖ್ಯಮಂತ್ರಿ ಕುರ್ಚಿಗೂ ಏನಾದರೂ ಸಂಬಂಧ ಇದೆಯಾ? ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರಕಾರ ಅಂಥ ಒಂದು ಸಂಬಂಧ ಇದೆ. ಏನ್ ಸಂಬಂಧ? ಎಚ್.ಡಿ. ಕುಮಾರಸ್ವಾಮಿ ಅವರು ಕುತೂಹಲಕಾರಿಯಾದಂತ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಈ ಇಡೀ ಘಟನೆಗೆ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಇದನ್ನ ಕಾಂಗ್ರೆಸ್ನವರೇ ಮಾಡಿಸಿರೋದು. ಸಿದ್ದರಾಮಯ್ಯ ಅವ್ರಿಗೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಕಾಂಗ್ರೆಸ್ನವರೇ ಇದನ್ನ ಮಾಡಿಸಿರೋದು. ಪ್ರೀ ಪ್ಲಾನ್ಡ್ ಆಗಿ ಮಾಡಿಸಿದ್ದಾರೆ ಇದನ್ನ. ಸಿಎಂಗೆ ಕೆಟ್ಟ ಹೆಸರು ತರೋದಕ್ಕೆ ಅಂತಾನೆ ಕಾಂಗ್ರೆಸ್ನವ್ರು ಇದನ್ನ ಮಾಡಿಸಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ವೀರೇಂದ್ರ ಪಾಟೀಲ್ರ ಕಾಲದ ಒಂದು ಘಟನೆಯನ್ನ ಲಿಂಕ್ ಮಾಡ್ತಾ ಇದ್ದಾರೆ. ವೀರೇಂದ್ರ ಪಾಟೀಲ್ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಅವತ್ತು ಕೂಡ ಇದೇ ತರ ಗಲಭೆ ಆಗಿತ್ತು. ಈಗಲೂ ಕಾಂಗ್ರೆಸ್ ನಾಯಕರೇ ಈ ಘಟನೆ ಮಾಡಿಸಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿಸ್ಲಿ ಅಂತ. ಯಾರು ತನಿಖೆ ಮಾಡಿಸ್ಬೇಕು? ಕಾಂಗ್ರೆಸ್ ನಾಯಕರೇ ಈ ಘಟನೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಅದನ್ನ ತನಿಖೆ ಮಾಡುತ್ತಾ ಅದು ನ್ಯಾಯಯುತವಾಗಿರುತ್ತೆ ಅಂತ ನಾವೆಲ್ಲ ನಂಬೇಕಾ? ಏನೋ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ತರ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಗಣೇಶನ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನ ಮುಗಿಸಿದ ನಂತರ ಮೆರವಣಿಗೆ ಮುಖಾಂತರ ಗಣೇಶನ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ರವಿ ಅಂತ ಹೇಳಿ PSI ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಹೇಗಿದೆ ನೋಡಿ. ಇಲ್ಲಿ ರವಿ ಬಿಜೆ PSI ನಾಗಮಂಗಲ ಟೌನ್ ಪೊಲೀಸ್ ಠಾಣೆರವರು ದಿನಾಂಕ ರಂದು ಗಂಟೆಯಿಂದ ಗಂಟೆಯವರೆಗೆ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯ ವಾರ್ಡ್ನಲ್ಲಿ ವೈದ್ಯರ ಸಮಕ್ಷದಲ್ಲಿ ನೀಡಿದ ಹೇಳಿಕೆ ಏನೆಂದರೆ ಅಂತ ಹೇಳಿ ಇಲ್ಲಿ ರಾತ್ರಿ ಟೈಮು ಅಲ್ಲಿ ಎಷ್ಟು ಅಂತ ಹೇಳಿಲ್ಲ. ಇಲ್ಲಿ FIR ಕಂಟೆಂಟ್ಸ್ ಅಲ್ಲೆಲ್ಲ 1:30 ಅಂತ ಹೇಳಿದ್ದಾರೆ. ಇಲ್ಲಿ ಇವ್ರು ಏನ್ ಹೇಳಿದ್ದಾರೆ, ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ, ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ, ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ, ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಟ್ಟರು. ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳಾಯ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ತಾವುಗಳೇ. ನಾಗಮಂಗಲ ಗಲಭೆಯಲ್ಲಿ ಇನ್ನೋಸೆಂಟ್ ಜನಗಳನ್ನ, ಮುಗ್ಧರನ್ನ ಬಂಧಿಸಲಾಗಿದೆ ಅನ್ನುವಂತ ಒಂದು ಆರೋಪ. ದಿವಾಕರ್ ಅನ್ನುವಂತ ವ್ಯಕ್ತಿಯ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ದಿವಾಕರ್ನ ಬಂಧನದ ವಿಚಾರ ತಿಳಿದು ಆತನ ಮಾವ ತೀರ್ಕೊಂಡಿದ್ದಾರೆ, ಮನಸ್ಸಿಗೆ ನೋವಾಗಿ ಆತನ ಮಾವ ತೀರ್ಕೊಂಡಿದ್ದಾರೆ ಅಂತ ದಿವಾಕರ್ ಅನ್ನುವಂತ ವ್ಯಕ್ತಿಯ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. 5 ಗಂಟೆ ಅನುಮತಿ ಕೊಡಿ, ಕಾರ್ಯ ಮುಗಿಸಿ ಬರ್ತಾರೆ ಅಂತ ದಿವಾಕರ್ ಅವ್ರನ್ನ 5 ಗಂಟೆ ಕಾಲ ಬಿಟ್ಕೊಡಿ ಕಡೆ ಪಕ್ಷ ಕಾರ್ಯಕ್ಕೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದಿವಾಕರ್ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಬದ್ರಿಕೊಪ್ಪಲಿನ ನಿವಾಸಿಗಳು ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ಪೊಲೀಸರು ಗಲಭೆ ಪ್ರಕರಣದಲ್ಲಿ ಅಮಾಯಕರನ್ನ ಕರ್ಕೊಂಡೋಗಿ ಜೈಲಿಗೆ ಕಳಿಸಿದ್ದಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಿಡಿಗೇಡಿಗಳನ್ನ ಬಂಧನ ಮಾಡಲಿ, ಅದರಲ್ಲಿ ನಮ್ಮ ಅಭ್ಯಂತರ ಏನೂ ಇಲ್ಲ, ಆದರೆ ಅಮಾಯಕರನ್ನ ಬಂಧನ ಮಾಡುವಂತ ಅಗತ್ಯ ಏನಿತ್ತು, ಇದರಿಂದ ರಾಜಕಾರಣ ಇದೆ, ಜೊತೆಗೆ ಬೇಕು ಅಂತಲೇ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಕೂಡ ಇಲ್ಲಿ ಕರ್ಕ ಬಂದು ಕುಮಾರಸ್ವಾಮಿ ಅವ್ರನ್ನ ಭೇಟಿಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ದಿವಾಕರ್ ಅಂತ ಹೇಳಿ ಏನು ಒಬ್ಬರನ್ನ ಅರೆಸ್ಟ್ ಮಾಡಿ ಅವ್ರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅವರ ಪತ್ನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಯಾವಾಗ ಬಂದಿದ್ರು ಮನೆಗೆ, ಏನಂತ ಹೇಳಿ ಕರ್ಕೊಂಡೋದ್ರು? ಬುಧವಾರ ನೈಟು 1 ಗಂಟೆಯಲ್ಲಿ ಬಂದಿದ್ರು. ಡೋರ್ ತಟ್ಟಿದ್ದಾರೆ. ನಾವು ಹಿಂದೆಗಡೆ ರೂಮಲ್ಲಿ ಇದ್ದೀವಿ, ಮುಂದೆಗಡೆ ರೂಮಲ್ಲಿ ನಮ್ಮ ಅತ್ತೆ ಇದ್ದಾರೆ, ತೆಗ್ದಿದ್ದಾರೆ ಅವರು. ಇನ್ನು ಮನೇಲಿ ಯಾರಿದ್ದಾರಮ್ಮ ಅಂದರು. ನನ್ನ ಮಗ ಇದ್ದಾರೆ. ಗಣಪತಿ ಹೋಗಿರಲಿಲ್ಲ ಸರ್. ಹೋಗಿದ್ರು ಇಲ್ಲಿ ಗಂಟ ಬಂದರು. ನಮ್ಮ ಮನೆಗೆ ಕರ್ಕೊಂಡೋದು. ನಮ್ಮ ಮನೇಲಿ ಹಸು ಕುರಿ ಆಡು ಎಲ್ಲ ಇದ್ದಾವೆ. ನಾವು ಬೆಳಗ್ಗೆದ್ರೆ ದುಡಿಮೆ ಮಾಡೋರು, ನಮ್ಗೆ ಯಾಕೆ ಸರ್ ಅದು ಕಟ್ಕೊಂಡು? ನಾವು ಬಂದರು, ಮನೆಗೆ ಬಂದು ಊಟ ಮಾಡಿ ಮಲಗಿದವ್ರನ್ನ 1 ಗಂಟೆ ರಾತ್ರಿ ಬಂದು ಕರ್ಕೊಂಡು ಹೋಗೋರೆ. ನಮ್ಮ ಮನೇಲಿ ಇನ್ನು 2 ಡೋರ್ ಅವೆ ಅಂತ ಅವ್ರಿಗೆ ಹೆಂಗೆ ಗೊತ್ತು? ಹಿಂದೆನೂ ಬಂದು ಪೊಲೀಸ್ ಇದ್ದಾರೆ, ಮುಂದೆನೂ ಬಂದು ಹೆಂಗೆ ಕರ್ಕೊಂಡೋದ್ರು ಸರ್ ಅವರು? ನಾನು ಆಮೇಲೆ ಎದ್ದೋಗಿ ಕೇಳಿದೆ, ಸರ್ ಏನು ಕರ್ಕೊಂಡು ಹೋಗ್ತಿದ್ದೀರಾ ಅಂದಿದ್ಗೆ, CC ಕ್ಯಾಮ್ರಾ ಚೆಕ್ ಮಾಡಿ ಅದರಲ್ಲಿ ಇಲ್ಲಾರೆ ಕಳಿಸ್ತೀವಿ ಅಂದವರು. 24 ಗಂಟೆ ಟೈಮಲ್ಲಿ ಹೆಂಗೆ ಸರ್ FIR ಹಾಕಿದ್ರು? CC ಕ್ಯಾಮ್ರಾ ಚೆಕ್ ಮಾಡಿ ಬಿಡ್ಬೇಕು ತಾನೆ. ಚಲುವರಾಯಸ್ವಾಮಿ ಅವರು ಬಂದು ಹೇಳೋರು CC ಕ್ಯಾಮ್ರಾದಲ್ಲಿ ನೋಡಿ ಬಿಡ್ತಿ ಸುಮ್ಮನಿರಮ್ಮ ಅಂದವರು. ಎಲ್ಲಿ ಸರ್ ಅವರು? ಇವತ್ತು ಅವ್ರು ಗೆದ್ದಿರೋದಕ್ಕೆ ನಮ್ಮ 3 ಹುಡುಗರು ಕಾರಣ.
ತಪ್ಪು ಮಾಡಿದವ್ರು ಎಲ್ಲೆಲ್ಲ ಬೇರೆ ರಾಜ್ಯದಲ್ಲೆಲ್ಲ ಟ್ರಿಪ್ ಹೊಡಿತವ್ರೆ, ನೋಡ್ತಾ ಇದ್ದೀನಿ ನಾನು ಫೋನ್ಗಳಲ್ಲಿ. ಟ್ರ್ಯಾಕ್ ಮಾಡಿ ಅವ್ರ ನಂಬರ ಕರೆಸಿ, FIR ಅಲ್ಲಿ ಇದೆಯಲ್ಲ 25 ಜನ ಹೆಸರು ಕರೆಸಿ ಸರ್, ಅವ್ರನ್ನ ಕರೆಸಿ ಅವರಿಗೂ ಇದು ಮಾಡಿ. ತಪ್ಪು ಮಾಡಿದವ್ರನ್ನೆಲ್ಲ ಬಿಟ್ಬಿಟ್ಟು ತಪ್ಪು ಮಾಡಿದಲ್ಲೇ ಇರೋ ಎಲ್ಲರೂ ಹೊಸ ಕುರಿ ಆಡು ಅಂತ ಸಾಕೊಂಡು ಹಾಲು ಕದ್ದಿ ಡೈರಿಗೆ ಹಾಕ್ಬಿಟ್ಟು ಮನೆಗೆ ಬಂದು ಮಲಗಿರೋರ್ನ ಹೆಂಡ್ತಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಅಂತ ಮನೇಲಿ ಇರೋರನ್ನ ಕರ್ಕೊಂಬಂದಿರೋದು. ಏನು ಬದ್ರಿಕೊಪ್ಪಲಲ್ಲಿ 13 ಜನ ಕರ್ಕೊಂಡು ಹೋಗೋರು ಎಲ್ಲರೂ ಅಷ್ಟೇ. ಈ ಚಾರ್ಜ್ ಶೀಟಲ್ಲೂ ಬೇಕಾದ್ರೆ ನೋಡಿ, ನೀವು ರೆಕಾರ್ಡ್ ಮಾಡ್ಕೊಂಡು ಹೋಗಿ ತೋರಿಸಿ, TVಲಿ ಹಾಕಿ. ಬದ್ರಿಕೊಪ್ಪಲು ಅಂತ ಅಡ್ರೆಸ್ಸೇ ಇಲ್ಲ, ಎಲ್ಲ ನಾಮಂಗ್ಲ ಟೌನ್ ಅಂತ ಹಾಕೋರೆ. ಕರೆಕ್ಟಾಗಿ ಅಡ್ರೆಸ್ಸೇ ಇಲ್ಲದ್ಮೇಲೆ ಯಾಕೆ ಅರೆಸ್ಟ್ ಮಾಡ್ಕೊಂಡ್ರು? ಇವ್ರಿಗೆ ಯಾನ ಇಲ್ವಾ ಪೊಲೀಸ್ನವ್ರಿಗೆ? 24 ಗಂಟೆ ಟೈಮ್ ಹಾಕಿನ ಮುಂಚೆನೇ ಯಾಕೆ ಸರ್ FIR ಹಾಕಿದ್ರು? ನಮಗೇನು ನ್ಯಾಯ ಬೇಕು. ಅವ್ರು ಏನು ಹೇಳಿ CC ಕ್ಯಾಮ್ರಾ ಚೆಕ್ ಮಾಡಲಿ, ನಮಗೇನು ಬೇಡ. ಈಗ ನಾವು ನಿಂತ್ಕೋತೀವಿ, ನಮ್ಗೆ ಯಾರು ಸರ್? ನಾನು ನಮ್ಮ ಅತ್ತೆ, ನಂದೊಂದು ಸಣ್ಣ 1 ವರ್ಷದ ಮಗ, ನಮ್ಮ ಅತ್ತೆ, ನನ್ನ ಸಣ್ಣದೊಂದು ಮಗು 1 ವರ್ಷದ್ದು, ನನ್ನ 13 ವರ್ಷದ ಸೊಸೆ ಇದ್ದಾಳೆ. ನಮ್ಮ 4 ಜನಕ್ಕೆ ನನ್ನ ಗಂಡನೇ ದಾರಿ, ನಮ್ಮ ಮನೆಗೆ ನನ್ನ ಗಂಡನೇ ದಾರಿ. ನಾವಿಬ್ಬರು ಒಂದು ದಿನವೂ ಆಚೆಗೆ ಹೋದವರಲ್ಲ, ಏನೋ ಆಡು ಕುರಿ ಸಾಕೊಂಡಿದ್ದೀವಿ, ನೋಡ್ಕೋತೀವಿ ಅಷ್ಟು ಬಿಟ್ಟರೆ ನಮ್ಗೆ ಇನ್ನೂ ಅದರಿಂದನೂ ಜೀವನಾಂಶ ಇಲ್ಲ. ನಮ್ಗೆ ಯಾರು ಕೊಡ್ತಾರೆ? ಯಾರು ನೋಡ್ಕೊತಾರೆ? ಈಗ ಅದೇ ನಮ್ಮ ಜೀವನ ಯಾರು ಸರ್ ಮಾಡ್ಕೊಡೋರು? ನಮ್ಮ ಅತ್ತೆಗೆ ಹುಷಾರಿರಲ್ಲ, ಯಾರು ನೋಡ್ಕೊತಾರೆ? ನನ್ನ ಎಳೆ ಮಗು ಮಕ್ಳಿಗೆ ಸ್ಕೂಲು ಯಾರು ನೋಡ್ಕೊತಾರೆ ಸರ್? ಜೀವನ ಯಾರು ಮಾಡಿಕೊಡ್ತಾರೆ? ಅವ್ರು ಹೇಳಿದ ಪ್ರಕಾರ ಚಲುವರಾಯಸ್ವಾಮಿಯವರು ನಿಜವಾಗ್ಲೂ ಗೆದ್ದಿದ್ರೆ ಅವ್ರನ್ನ ಮಾತಿಗೆ ತಕ್ಕನಾಗ ನಡ್ಕೊಳ್ಳೋದಾಗಿದ್ರೆ CC ಕ್ಯಾಮ್ರಾ ಚೆಕ್ ಮಾಡಿಸಿ ಬಿಡಿಸ್ಬೇಕಾಯ್ತು ಅಲ್ಲೇ ನಿಂತ್ಕೊಂಡು. ಯಾಕೆ ಸರ್ ಸುಳ್ಳು ಹೇಳಿದ್ರು? ಯಾಕೆ ಸರ್ ಮಧ್ಯರಾತ್ರಿ 1 ಗಂಟೆ KBಯಿಂದ ಹೇಳಿ ಕರೆಂಟೆಲ್ಲ ತೆಗ್ಸಿ ಮನೆ ಡೋರ್ಗಳು ಹೊಡೆದಾಗ ಕರ್ಕೊಂಡು ಹೋಗೋರು ಗೊತ್ತಾ ಸರ್? ಕೆಟ್ಟ ಮಾತಲ್ಲಿ ಬೈದಿದ್ದಾರೆ ಬೇರೆಯವ್ರಿಗೆಲ್ಲ. ಯಾಕೆ ಸರ್ ಹಂಗೆ ಮಾಡಿದ್ರು? ರೋಡಿಗಳ ಥರ ಬಂದು ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಬರೋರು ಸಭ್ಯಸ್ತಾಗಿ ಬಂದು ಕರ್ಕೊಂಡು ಹೋಗ್ಬೇಕು. ರೋಡಿಗಳ ಥರ ಬಾಗಿಲೆಲ್ಲ ಒದ್ದಿ ಶೂಗಾಲೆಲ್ಲ ಎಲ್ಲ ರೂಮು ಚೆಕ್ ಮಾಡಿಕೊಂಡು ಕರ್ಕೊಂಡು ಮಲಗಿರೋರನ್ನ ಮುಖ ಮಾಸ್ಕ್ ಎತ್ತಿ ಎಳ್ಕೊಂಡು ಹೋಗಿರೋದು. ಅಮ್ಮ ಎಕರನ್ನೇ ಎಳ್ಕೊಂಡು ಹೋಗಿರೋದು. ನಿಮ್ಮ ಮನೇಲಿ ಯಾರು ಕರ್ಕೊಂಡು ಹೋಗಿದಾರಮ್ಮ? ನನ್ನ ತಮ್ಮ ಅವನು. ಇನ್ನ ಜನ ಬರೋರು ಇವತ್ತು ಅವ್ನು ಯಾವ ಸುದ್ದಿಗೂ ಹೋಗಲ್ಲ, ಅವ್ನು ಒಬ್ರು ಸುದ್ದಿಗೂ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ. ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ, ಇವತ್ತು ನಮ್ಮ ಚಿಕ್ಕಪ್ಪ ಸತ್ತೋಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರಿ ಅಂತೇಳ್ರಿ. ಒಬ್ರ ಹತ್ರ ಒಂದು ಮಾತು ಬೈಸ್ಕೊಂಡಿಲ್ಲ ಅವ್ನು. 7 ಜನ ಮಾವದಿರು ನಮ್ಮ ಅಣ್ಣಂದರು ಗೊತ್ತಾ? ಇವತ್ತವರೆಗೂ ಒಬ್ರ ಹತ್ರ ಒಂದು ಮಾತು ಬೈಸ್ಕೊಂಡಿಲ್ಲ ಅವ್ನು. ಅಣ್ಣನ ಸಾಕಿ ನನ್ನ ಮಕ್ಕಳು ಸಾಕಾಗೋಯ್ತು. ನನ್ನ ಮಗು ಒಂದೇಟು ಹೊಡೆದಲ್ಲೇ ಸಾಕಿ ನನ್ನ ಮಗುನ ಏನು ಕೈಲಿ ಓದಿಲ್ಲಂಗೆ ಮಾಡ್ದೋ ನಾವು. ಇವತ್ತು ನಮಗೆ ಒಂದು 5 ಗಂಟೆ ಟೈಮು ಕಾಲಾವಕಾಶ ಕೊಟ್ಟು ನನ್ನ ಮಗನ ಕಳಿಸ್ಕೊಟ್ರೆ ನಾವು ತಿರ್ಗಾ ಕರ್ಕೊಂಡು ಹೋಗ್ಬಿಡ್ತೀವಿ. ಇದರಿಂದ ನಮಗೆ ಮೋಸದಿಂದ ನನ್ನ ಮಗನ ಕರ್ಕೊಂಡು ಹೋಗೋಂಥ ನನಗೇನಿಲ್ಲ. ಏಕೆಂದರೆ ನಮ್ಮ ಅಣ್ಣ ತಮ್ಮದಿರು ಬೇಕಾದ್ರೆ ಇವತ್ತು ಬಂದು ಜಾಮೀನಾಗಿ ಬಿಡಿಸ್ಕೊಡ್ತಾರೆ. ಈಗ ಅಮ್ಮ ನಿಮ್ಮ ಮನೇಲಿ ಯಾರು ತೀರ್ಕೊಂಡಿದ್ದಾರೆ? ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ನಮ್ಮ ತಂದೆನೇ ಸರ್, ಮಾವ. ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಈಗ ನಮ್ಮ ತಂದೆ ನೋಡೋರು ಯಾರು? 50 ಜನ ಇದ್ದಾರೆ ಸರ್. ಇರೋರು ಒಬ್ಬರೇ ಅಳಿಯ, ಇರೋಳು ಒಬ್ಬಳೇ ಮಗಳು. ನಾನು ಬೇಡವ ಅವ್ರು ನೋಡೋಕ್ಕೆ. ಸಾವನ್ ಮನೆ ಇಟ್ಕೊಂಡು ಬಂದಿರೋ ಸರ್ ನಾವು. ಮಾವನ ಮುಖ ನೋಡೋಕ್ಕಾಗ್ತಿಲ್ಲ. ನಾವು ಹೆಂಗೆ ಮಾಡೋಣ? ಅಳಿಯ ಅಂತ ಎಷ್ಟು ಆಸೆ ಪಡ್ತಾರೆ ಗೊತ್ತಾ ಅವರು? ಈ ಶಾಕಿಗೆ ಅವ್ರು ಸತ್ತೋಗೋರೆ. ನಾವು ಯಾರಿಗೆ ಅಂತ ಉತ್ತರ ಹೇಳೋಣ ಸರ್? ಅಂದರೆ ನಿಮ್ಮ ಪತಿ ಅಂದರೆ ಅವರ ಅಳಿನ ಜೈಲ್ಗೆ ಕಟ್ಟಿದ್ರು, ಪೊಲೀಸ್ನವ್ರು ಕರ್ಕೊಂಡೋದ್ರು ಅನ್ನೋ ಕೊರಗಲ್ ಸತ್ತೋದ್ರ ಅಂತ? ಹಾಂ ಸರ್, ಹಂಗೆ ಆಗಿರೋದೀಗ. ಹುಷಾರಿರಲಿಲ್ಲ ಸರ್, ಅವ್ರು ಕಿಡ್ನಿ ಪೇಷಂಟ್ ಆಗಿತ್ತು. ಇದು ಕೊರಗು ಆದರೂ ನಾವು ತೋರಿಸ್ತಿದ್ದೋ ಎಲ್ಲ ತೋರಿಸ್ಕೊಂಡು ಇದು ಮಾಡ್ಕೊಂಡಿರೋ ನಮ್ಮಮ್ಮ. ಈಗ ತೀರೋಗೋರೆ. ನಾವು ಯಾರಿಗೂ ಹೇಳೋಣ? ನಮಗೊಂದೇ 5 ಅವರ್ ಕಾಲಾವಕಾಶ ಕೊಡಿಸಿ. ಅಟ್ಲೀಸ್ಟ್ ಮಾವನ ಮುಖ ನೋಡೋಕ್ಕಾದ್ರೂ ಬಿಡಿ ಅಂತ. ಹಾಂ, ಅವರು ಪೊಲೀಸಲ್ಲಿ ಇದ್ರಲ್ಲಿ ಕರ್ಕೊಂಬರೋದು ಬೇಡ, ನಮ್ಮ ಜೊತೆ ಕಳಿಸ್ಲಿ, ನಾವು ಕಳಿಸ್ಕೊಡ್ತೀವಿ.